ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬಿಎಸ್ಪಿ ಪಕ್ಷದ ಜಿಲ್ಲಾ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಭೂಮಾನಂದ ಅವರನ್ನ ಆಗಸ್ಟ್ 4ರಂದು ಸಂಜೆ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ದು, ಈ ಪ್ರಕರಣ ಸಂಬಂಧ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಬಹುಜನ ಸಮಾಜ ಪಕ್ಷ ಚಿಂಚೋಳಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದೆ. ಮನವಿಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳು ಯಾರೇ ಇರಲಿ ಅವರನ್ನ ಕೂಡಲೇ ಬಂಧಿಸಿ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿ ನೇಣುಗಂಬಕ್ಕೆ ಏರಿಸಬೇಕು. ಮೃತರ ಕುಟುಂಬಕ್ಕೆ ಸಂಪೂರ್ಣ ಭದ್ರತೆ ಒದಗಿಸಬೇಕು. ಕುಟುಂಬಕ್ಕೆ ಸೂಕ್ತ ಪರಿಹಾರ ಹಾಗೂ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗವನ್ನ ನೀಡಬೇಕು. ಪ್ರಕರಣದ ತನಿಖೆಯನ್ನ ಕಾಲಮಿತಿಯೊಳಗೆ ಪೂರ್ಣಗೊಳಿಸಿ ನ್ಯಾಯ ದೊರಕಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಚಿಂಚೋಳಿ ಸೇಡಂ ಉಸ್ತುವಾರಿ ಗೌತಮ್ ಬೊಮ್ಮನಹಳ್ಳಿ, ಅಧ್ಯಕ್ಷರು ವೈಜನಾಥ ಮಿತ್ರ, ರಮೇಶ್ ದುಡ್ಡಿಕೊಳ್ಳು, ಚೇತನ್ ನಿರಳಕರು, ಚಂದ್ರಶೇಖರ್ ಕೈತಾಪುರ್, ರಾಹುಲ್ ಟಿ ಯಾಕಾಪುರ್, ಅಕ್ಷಯ್ ಬೊಮ್ಮನಹಳ್ಳಿ, ಶರಣು ಟಿಟಿ, ರೇವಣಸಿದ್ದ ಬೀರನಹಳ್ಳಿ, ಗುಂಡಪ್ಪ ಮೇತ್ರಿ, ಸಂಜು ಮೇತ್ರಿ, ಅಂಬು ಬೋವಿ, ಉಮೇಶ್ ಪೂಜಾರಿ, ರಾಮು ಬೋವಿ ಹಾಗೂ ಇನ್ನೂ ಅನೇಕರು ಜೊತೆಗಿದ್ದರು. ಚಂದ್ರಶೇಖರ್ ಕೈತಾಪುರ್, ಐನುಳ್ಳಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಚಿಂಚೋಳಿ ವತಿಯಿಂದ ಹೇಳ್ತಾ ಇದ್ದೀವಿ, ಮಾನ್ಯ ಗೃಹ ಮಂತ್ರಿಗಳೇ, ಈಗಾಗಲೇ ರಾಜ್ಯದಲ್ಲಿ ಅನೇಕ ಕೃತ್ಯಗಳು ನಡೀತಾ ಇದ್ದಾವೆ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಬಿಎಸ್ಪಿಯ ಉಸ್ತುವಾರಿಗಳು ಭೂಮಾನಂದ್ರವರ ಕೊಲೆಯಾಗಿದೆ. ನಿಮಗೆ ಸಾಧ್ಯ ಆದ್ರೆ ಯಾರು ಕೊಲೆ ಮಾಡ್ಯಾರ ಅವರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ. ಅಂತಂದ್ರೆ ನಾವು ಕೂಡ ಈ ಆನೆ ಅಂತ ಒಂದು ಬಲಿಷ್ಠಪಡಿಸೋದ್ರಿಂದ ಆನೆ ಕಾಲ ನೋಡಿ ಅದು ಹಿನಾಗಳು ಪೊಲೀಸರು ಮಾತನಾಡೋ ಅವರು ಎತ್ತಾಡ್ತಾರ. ಈ ರೀತಿ ನಾವು ದಿನ ಹೋರಾಟ ಮಾಡೋರು ಭಾಳ ಮಕ್ಕಳು ಅವ್ರು ಏನು ಮಾಡೋಣ ಅಲ್ಲೇ ಮಾಡ್ಬೇಕಂತ ಹೇಳಿ ನಾವೆಲ್ಲರೂ